ಮೊರಾರ್ಜಿ ವಸತಿ ಶಾಲೆಯಲ್ಲಿ ದಲಿತ ಸಮಿತಿಯ ಮುಖಂಡರು ಅನುಮತಿ ಇಲ್ಲದೆ ಶಾಲಾವರಣ ಪ್ರವೇಶಿಸಿದ್ದು ಪ್ರಾಂಶುಪಾಲರಿಗೆ ಅಸಭ್ಯವಾಗಿ ನಿಂದಿಸಿ ಅಡುಗೆ ಸಿಬ್ಬಂದಿಯವರ ಮೇಲೆ ಹಲ್ಲೆ ಮಾಡಿದ್ದು ಮಕ್ಕಳೆದುರೇ ಪೋಷಕರಾದ ನಮಗೆಲ್ಲ ನಿಂದಿಸಿದ್ದು ಅವರ ಮೇಲೆ ನಾವು ಡಿಸಿ ಎಸ್ಪಿ ಸಿಎಸ್ಡಿಡಿಯವರಿಗೆ ದೂರು ನೀಡಿದ್ದು ಕೂಡಲೇ ಅತಿಕ್ರಮ ಪ್ರವೇಶ ಮಾಡಿ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬೀಕನಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ನಿರ್ವಹಣಾ ಸಮಿತಿಯ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ಅಡಿಗೆ ಸಿಬ್ಬಂದಿ ಮೇಲೆ ನಮ್ಮ ದಲಿತ ಸಂಘಟನೆಯವರು ಬಂದು ಹಲ್ಲೆ ಮಾಡಿದ್ದಾರೆ. ಅದು ದಲಿತ ಸಂಘಟನೆಯವರು ಬಂದು ಅಡಿಗೆಯವರ ಮೇಲೆ ಗಲಾಟೆ ಮಾಡಿ ಅಡಿಗೆಯವರು ಒಂದು ದಿನ ಯಾವುದೇ ರೀತಿ ಮಕ್ಕಳಿಗೆ ಭಾರಿ ತೊಂದರೆ ಆಗಿದೆ. 245 ಪೇರೆಂಟ್ಸ್ ಮಕ್ಕಳು 245 ಮಕ್ಕಳು ಓದ್ತಿದ್ದಾರೆ. ಆ ಮಕ್ಕಳು ಓದೋ ಜಾಗದಲ್ಲಿ ಏನೇನೋ ಉದ್ದೇಶಪೂರ್ವಕವಾಗಿ ಏನೇನೋ ಬೈದು ಇನ್ನೊಂದು ಏನೋ ಹೇಳ್ಕೊಂಡು ಆ ಮಕ್ಕಳು ಭವಿಷ್ಯ ಏನಾಗಬೇಕು? ನಾವು ಗೌರ್ಮೆಂಟ್ ಶಾಲೆ ಅಂತ ಬಿಟ್ಟಿದ್ದೆ ತಪ್ಪಾಯ್ತಾ? ಅಲ್ಲಿಗೆ ಮಕ್ಕಳಿಗೆ ಸೆಕ್ಯೂರಿಟಿ ಬೇಕು, ಅಲ್ಲಿರೋ ಟೀಚರ್ಸ್ಗಳು ಸೆಕ್ಯೂರಿಟಿ ಬೇಕು. ಇದು ನಡೆದಿರೋದ್ರಿಂದ ಮಕ್ಕಳನ್ನ ಅಲ್ಲಿ ಬಿಡೋಕೆ ನಮಗೆ ಭಯ ಆಗ್ತಾ ಇದೆ. ಶಾಲೆಗೆ ಆಗಮಿಸಿದ ಕೆಲ ದಲಿತ ಮುಖಂಡರು ಹಿಂದೆ ಅಡಿಗೆ ಕೆಲಸ ಮಾಡುತ್ತಿದ್ದ ಅರ್ಪಿತಾರವರನ್ನು ಪುನರ್ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ದು ಪ್ರಾಂಶುಪಾಲರು ಅದನ್ನು ಲಿಖಿತ ರೂಪದಲ್ಲಿ ಮನವಿ ಕೊಡಿ ಎಂದ ಕೂಡಲೇ ಸಿಟ್ಟಿಗೆದ್ದ ಸಂತೋಷ್ ಲೆಕ್ಯ, ಮರ್ಲೆ ಅಣ್ಣಯ್ಯ, ಕುಮಾರ್ ಪ್ರಾಂಶುಪಾಲರನ್ನು ಅವಾಚ್ಯವಾಗಿ ನಿಂದಿಸಿ ಥಳಿಸಲು ಮುಂದಾದಾಗ ತಡೆಯಲು ಬಂದ ಅಡುಗೆ ಸಿಬ್ಬಂದಿಗಳಿಗೆ ಥಳಿಸಿದ್ದಲ್ಲದೆ ತಾವೇ ಶಾಲೆ ಸಿಬ್ಬಂದಿಗಳು ನಮಗೆ ಥಳಿಸಿದ್ದಾರೆಂದು ದೂರು ನೀಡಿರುವುದು ಎಷ್ಟು ಸಮಂಜಸ ಎಂದು ಶಾಲಾ ನಿರ್ವಹಣಾ ಸಮಿತಿಯ ರವಿರವರು ಆರೋಪಿಸಿದರು. ಸರ್, ಅರ್ಪಿತಾ ಅವರು ಒಂದು 2 ವರ್ಷ ಕೆಲಸ ಮಾಡಿದ್ದಾರೆ ಅಲ್ಲಿ. ಅದು ಜೂನ್ ತಿಂಗಳಲ್ಲಿ ಅವ್ರದ್ದು ಗಂಡ ಹೆಂಡತಿದ್ದು ಗಲಾಟೆ ಶುರುವಾಯಿತು. ಅದು ರೋಡಲ್ಲೇ ಒಂದ್ಸಲಿ ಸ್ಕೂಲ್ ಗೇಟ್ ಹತ್ರನೇ ಅವರು ಅವ್ರ ಮನೆಯವರಿಗೆ ತುಂಬಾ ಹೊಡಿತಾ ಇದ್ರು. ಹೊಡಿಬೇಕಾದ್ರೆ ಏನಾಯ್ತು, ತುಂಬಾ ಬೈಯೋದು, ಅದು ಇದು ಏನೋ ಕೆಟ್ಟ ಅಭಿಪ್ರಾಯ, ಇನ್ನೊಬ್ಬ ಅಡಿಗೆ ಭಟ್ರ ಮೇಲೆ ಬೇರೆ ಸಮಸ್ಯೆ ಇದೆ ಅಂತ ಹೇಳೋದು, ಆತರ ಎಲ್ಲ ಇದು ಮಾಡಿದ್ರು. ತೆಗೀರಿ ಅಂತೇಳಿ ಅವರೇ ಬಂದು ಕೇಳಿದಾರೆ ಪ್ರಿನ್ಸಿಪಾಲ್ ಸರ್ ಹತ್ರ, ನಮ್ಮ ಹೆಂಡತಿ ಕೆಲಸ ಕೊಡ್ಬೇಡಿ, ನೀವು ಕೆಲಸದಿಂದ ತೆಗೆದಾಕಿ. ಅದನ್ನ ತೆಗೆದಾಕಿ ಅನ್ನೋ ಹೊತ್ತಿಗೆ ಇವರು ಪ್ರಿನ್ಸಿಪಾಲ್ ಸರ್ 1 ತಿಂಗಳು ಅವಧಿ ಕೊಡ್ತೀನಮ್ಮ ನಿಮ್ಗೆ, 1 ತಿಂಗಳವರೆಗೂ ನೀವು ನಿಮ್ಮನೆಯದ್ದು ನೀವು ಏನು ಮನೆ ಸಂಸಾರದಿದೆ ಸರಿ ಮಾಡ್ಕೊಂಡು ಬನ್ನಿ, ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು 1 ತಿಂಗಳು ಬಿಟ್ಟು ಬರ್ಲಿಲ್ಲ, 7 ತಿಂಗಳು ಬಿಟ್ಟು ಬಂದಿದ್ದಾರೆ. 7 ತಿಂಗಳು ಬಿಟ್ಟು ಬಂದು ಸರ್ ನೀವೇ ತೆಗ್ದಿರೋದು, ಇವತ್ತು ಹೇಳ್ತಿರೋದು ನೀವೇ ಕೆಲಸದಿಂದ ತೆಗ್ದಿರೋದು. ಸರ್ಕಾರದ ನಿಯಮಾನುಸಾರ ಯಾವುದೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜು ಪ್ರವೇಶಿಸುವಾಗ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲಧಿಕಾರಿಗಳ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು, ಅತಿಕ್ರಮ ಪ್ರವೇಶ ಮಾಡಿದ್ದಲ್ಲದೆ ಮಕ್ಕಳ ಎದುರು ಅವಾಚ್ಯ ಬೈಗುಳ ಮಾಡಿದ್ದು ಈ ಗಲಾಟೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ವಾರ್ಡನ್ ವಿಚಾರವಾಗಿ ಪದೇ ಪದೇ ಈ ಘಟನೆ ಘಟಿಸುತ್ತಿದ್ದು, ಸರ್ಕಾರ ಕೂಡಲೇ ಈ ಶಾಲೆಗೆ ಕಾಯಂ ವಾರ್ಡನ್ ನಿಯೋಜಿಸಿ ಇದಕ್ಕೆ ಶಾಶ್ವತ ಪರಿಹಾರ ದೊರಕಿಸಬೇಕು ಎಂದು ದಿವಾಕರ್ ಮಾಧ್ಯಮಗಳು ಈ ಬಗ್ಗೆ ಸರ್ಕಾರ ಗಮನ ಸೆಳೆಯಬೇಕು ಎಂದು ಮಾತನಾಡಿದರು. ಆಮೇಲೆ ಇದಾದ ನಂತರದಲ್ಲಿ ವಸತಿ ಶಾಲೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಸಂತೋಷ್ ಮತ್ತೆ ಮರ್ಲೆ ಅಣ್ಣಯ್ಯ ಅವರು ಮತ್ತೆ ಕುಮಾರ್ ಇವರು ಭಾರಿ ಅವಾಚ್ಯ ಶಬ್ದಗಳಿಂದ ಪ್ರಾಂಶುಪಾಲರಿಗೂ ಸಮೇತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅವರಿಗೂ ಸಮೇತ ಹೋಗಿ ಹೊಡೆಯ ಲೆಕ್ಕಾಚಾರಕ್ಕೂ ಸಮೇತ ಕೈ ಹಲ್ಲೆ ಮಾಡೋ ಲೆಕ್ಕಾಚಾರಕ್ಕೂ ಹೋಗಿದ್ದಾರೆ. ಅದಕ್ಕಾಗಿ ಒಂದು ರಿಪೀಟ್ ಮಾಡಬೇಕು. ಅದರಾಗಿ ಅದನ್ನು ನೋಡಿ ಮಕ್ಕಳೆಲ್ಲ ಸ್ವಲ್ಪ ಇದಾಗಿದ್ದಾರೆ. ಅಂತಂದ್ರೆ ಈ ಶ್ರುತಿ ಮಿಸ್ ಇದಾರಲ್ಲ, ಅವ್ರ ಹಸ್ಬೆಂಡ್ ಸಂತೋಷ್ ಅಂತೇಳಿ ಅವರು
ಅವರು ನಮ್ಮ ಶಾಲೆ ಆವರಣಗಳಿಗೆ ಬರಬಾರ್ದು. ಒಂದು ಇನ್ನೊಂದು ಶ್ರುತಿ ಮಿಸ್ಸು ಇದರಲ್ಲ, ಅವರು ಸಿಸ್ಟರ್ ವೈದ್ಯಕೀಯ ಮತ್ತೆ ವಾರ್ಡನ್ ಎರಡೂ ಮಾಡ್ತಾರೆ. ನಮಗೆ ವಾರ್ಡನ್ ಪ್ರತ್ಯೇಕ ವಾರ್ಡನ್ ಬೇಕು. ಇವರು ಶ್ರುತಿ ಅವ್ರನ್ನವರು ಅವರು ಏನಕ್ಕೆ ಕೆಲಸದ ಮೇಲೆ ಬಂದಿದ್ದಾರೆ ಅಂತಂದ್ರೆ ಅವರು ವೈದ್ಯಕೀಯ ಏನ್ ಬಂದಿದ್ದಾರೆ ಅದನ್ನು ಮಾತ್ರ ಕಾರ್ಯನಿರ್ವಹಿಸಬೇಕು. ನಿರ್ವಹಣಾ ಸಮಿತಿಯ ಸದಸ್ಯರಾದ ರಾಧಾ ಮಾತನಾಡಿ, ಹಲವು ವರ್ಷಗಳಿಂದ ಇಲ್ಲಿನ ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿಗಳ ಪರಿಶ್ರಮದಿಂದ 100% ಫಲಿತಾಂಶ ಪಡೆಯುತ್ತಿದ್ದು, ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವುಗಳು ಸರ್ಕಾರಿ ಶಾಲೆಯಲ್ಲಿ ಓದಿಸುತ್ತಿದ್ದು, ಇಲ್ಲಿ ನಡೆದಿರುವ ಘಟನೆ ಮಕ್ಕಳ ಭವಿಷ್ಯಕ್ಕೆ ಮುಳುವಾಗಬಹುದೆಂಬ ಹೆದರಿಕೆ ಇದೆ. ಕೂಡಲೇ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಸಿಬ್ಬಂದಿಗಳಿಗೆ ರಕ್ಷಣೆ ನೀಡಿ, ಇಲ್ಲವಾದಲ್ಲಿ ನಮ್ಮ ಮಕ್ಕಳಿಗೆ ಟಿಸಿ ಕೊಟ್ಟು ನಮ್ಮ ಮಕ್ಕಳ ಭವಿಷ್ಯ ಕಾಪಾಡಿ ಎಂದು ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿದರು. ಸರ್, ಮೊನ್ನೆ 13ನೇ ತಾರೀಕು ಸ್ಕೂಲಲ್ಲಿ ನಡೆದಿರೋದ್ರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಫಸ್ಟ್ ಆಫ್ ಆಲ್ ನಮಗಾಗಿ ವಾರ್ಡನ್ ಬೇಕು, ಪರ್ಮನೆಂಟ್ ವಾರ್ಡನ್ ಬೇಕು. ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಿದೀವಿ, ಕಂಪ್ಲೇಂಟ್ನ ಸಹ ಕೊಟ್ಟಿದೀವಿ. ನಾವು ಕಂಪ್ಲೇಂಟ್ ಕೊಡ್ತೀವಿ, ಪ್ರತಿಯೊಬ್ರು ಅವ್ರ ಕೈ ಮುದ್ದು ಕೇಳ್ಕೊಂತೀವಿ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ನಮಗೆ ಪರ್ಮನೆಂಟ್ ವಾರ್ಡನ್ ಬೇಕು. ಮತ್ತೆ ಈ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಮತ್ತೆ ಆಗ್ಬಾರ್ದು. ಮಕ್ಕಳಿಗೆ ಸೆಕ್ಯೂರಿಟಿ ಬೇಕು, ಅಲ್ಲಿರೋ ಟೀಚರ್ಸ್ಗಳು ಸೆಕ್ಯೂರಿಟಿ ಬೇಕು. ಇದು ನಡೆದಿರೋದ್ರಿಂದ ಮಕ್ಕಳನ್ನಲ್ಲಿ ಬಿಡೋಕೆ ನಮಗೆ ಭಯ ಆಗ್ತಾ ಇದೆ. ಇವತ್ತು ಟೀಚರ್ಸ್ ಮೇಲೆ ಆಗಿದೆ, ನಾಳೆ ಟೀಚರ್ಸ್ ಮೇಲೆ ಈ ತರ ಮಾತಾಡ್ತಿರೋ ಮಕ್ಕಳು ಬರ್ಬೋದು, ಮಕ್ಕಳ ಮೇಲೆ ಅವರು ಹಲ್ಲೆ ಮಾಡ್ಬೋದು. ಅದರಿಂದ ನಮಗೆ ಇದರಿಂದ ಒಂದು ಪರಿಹಾರ ಕೊಡ್ಬೇಕು. ನಮಗೆ ಅವರು ಮರ್ಲೆ ಅಣ್ಣಯ್ಯ ಆಗಿರ್ಬೋದು, ಸಂತೋಷ್ ಲೆಕ್ಕೆ ಆಗಿರ್ಬೋದು, ಅವರು ಶಾಲೆಗೆ ಸಂಬಂಧ ಇಲ್ಲ. ಅವರು ಮತ್ತೆ ಯಾವುದೇ ಕಾರಣಕ್ಕೂ ಶಾಲೆ ವಿಚಾರವಾಗಿ ತಲೆ ಹಾಕ್ಬಾರ್ದು. ಈ ತರ ಗೇಟ್ ಒಳಗ್ ಬಿಡಬಾರ್ದು. ಏನೇ ಒಂದು ಇದ್ದಿದ್ರು ಸೆಕ್ಯೂರಿಟಿ ಮುಖಾಂತರ ಪ್ರಿನ್ಸಿಪಲ್ಗೆ ತಿಳಿಸ್ಬಿಟ್ಟು ಅವ್ರು ಒಳಗಡೆ ಹೋಗ್ಬೇಕು. ಮಾತಾಡೋದು ಏನಿದ್ರು ಮಾತಲ್ಲಿ ಮಾತಾಡ್ಕೋಬೇಕು. ಅಡ್ಗೆಯವ್ರ ಮೇಲೆ ಕೈ ಮಾಡಿದ್ದಾರೆ. ಮಕ್ಳು ಅವ್ರು ಅಡ್ಗೆ ಮಾಡಲ್ಲ ಅಂತ ಕೂತಿದ್ದಾರೆ. ಮಕ್ಳಿಗೆ ಅವರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿ ಬಡಿಸ್ತಾ ಇದಾರೆ. ನಾವು ಮನೇಲೂ ಸಹ ಮಾಡಲ್ಲ. ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸನೂ ನಾವು ಮನೇಲೂ ಸಹ ಆತರ ಮಾಡಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಅಡ್ಗೆಯವರು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಇದರಿಂದ ಪರಿಹಾರ ಕೊಡಿ. ಇವರು ಅರ್ಪಿತಾ ಅನ್ನೋರು ಹಿಂದೆ 6 ತಿಂಗಳಲ್ಲಿ 9 ತಿಂಗಳಲ್ಲಿ ಏನೋ ಕೆಲಸ ಮಾಡ್ತಿದ್ದಂತೆ ಬಿಟ್ಟು ಹೋಗಿದಾರೆ. ಅವರು ಬಿಟ್ಟು ಕಾರಣ ಅವ್ರ ಗಂಡನೇ ಮೂಲ ಕಾರಣ. ಹೌದಾ? ಮೂಲ ಕಾರಣ ಆದ್ಮೇಲೆ ಮತ್ತೆ ಇವ್ರ ಸಮಸ್ಯೆ ಆಗಕ್ಕೆ ಮತ್ತೆ ಪ್ರಿನ್ಸಿಪಲ್ ಹತ್ರ ಬಂದು ಕೆಲಸ ಕೇಳಿದ್ದಾರೆ. ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಕೆಲಸ ಕೇಳ್ಕೊಂಡು ಹೋಗಿದ್ದಾರೆ. ಮತ್ತೆ 2 ದಿವಸ ಬಿಟ್ಟು ಮತ್ತೆ ನನಗೆ ಕೆಲಸ ಆಗ್ಲೇಬೇಕು ಅಂತ ಈ ದಲಿತ ಸಂಘರ್ಷ ಸಮಿತಿ ಅಂತ ಏನಿದೆ ಆ ಮೆಂಬರ್ಗಳನ್ನ ಕರೆ ಕಳಿಸ್ಕೊಂಡು ಈ ರೀತಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿರೋದಕ್ಕೆ CCTV ಫುಟೇಜ್ ಇದೆ ನಮ್ಮ ಹತ್ರ. ಮತ್ತೆ ನಮಗೆ ಪ್ರತ್ಯೇಕ ಒಂದು ವಾರ್ಡನ್ ಬೇಕು. ಇಂತಹ ಘಟನೆಗಳು ನಡೆದ್ರೆ ಅಲ್ಲಿ ಅಡಿಗೆ ಸಿಬ್ಬಂದಿಯವರು ನಾವು ಇರಲ್ಲ ಅಂತಲೇ ಹೊರಟಿದ್ರು. ಮಕ್ಕಳಿಗೆ ಒಂಥರ ವಾತಾವರಣ ಸರಿ ಇಲ್ಲ ಅಲ್ಲಿ ಇವರ ಘಟನೆಯಿಂದ. ನಾವೇ ಕರ್ಕೊಂಡು ಹೋಗ್ಬೇಕು ಅಂತ ಮಕ್ಕಳನ್ನ ಶಾಲೆ ಬಿಟ್ಟೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್, ಉಮೇಶ್, ಪ್ರಕಾಶ್, ಜಯಶ್ರೀ, ನಿರ್ಮಲಾ ಮುಂತಾದವರು ಉಪಸ್ಥಿತರಿದ್ದರು.